ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತೆ ಈ ವಾರದಲ್ಲಿ ಕಳೆದ ಮೇ 15ರಿಂದ ಇಲ್ಲಿವರೆಗೆ 4 ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ನೋಡಿದ್ರೆ ಒಮ್ಮೆಗೆ ಏರಿಸುವಾಗಿಲ್ಲ. ಅಟ್ಟ ನನಗೆ ನೋಡಿದ್ರಲ್ಲ ನೀವು, ₹1 50 ಪೈಸೆ, 50 ಪೈಸೆ, 80 ಪೈಸೆ, 90 ಪೈಸೆ ಅಂತ ಏರಿಸ್ತಾ ಇದ್ರು. ಇಳಿಸೋ ಮುಂದೆ ಮಾತ್ರ ಒಮ್ಮೆ ₹1 ಇಳಿಸಿಬಿಡುವಂಥದ್ದು. ಈಗ ಮತ್ತೆ ಅದೇ ಚಾಲಿ. ಕಳೆದ ಮೇ 15ರಿಂದ ಇಲ್ಲಿವರೆಗೆ 4 ಬಾರಿ ಹೆಚ್ಚು ಮಾಡಿದ್ದಾರೆ. ₹7.50 ತುಟ್ಟಿ. ಇದು ಮಾರ್ಕೆಟ್ ರೇಟ್ ಮೇಲೆ ಡಿವೈಡ್ ಆಗುವಂಥ ಡಿಫೆಂಡ್ ಆಗಿರುವಂಥದ್ದು ಅಂತ ಹೇಳುವಂಥ ಮಾತುಗಳು ಸರ್ಕಾರ ಹೇಳ್ತಾ ಇದ್ದಾವೆ. ನಮ್ದು ಏನೂ ಇಲ್ಲರಿ ಇಲ್ಲಿ ಹಸ್ತಕ್ಷೇಪ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಹೆಚ್ಚಾದರೆ ಇಲ್ಲಿ ಹೆಚ್ಚಾಗ್ತದೆ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೌದಲ್ರಿ, ಇಲ್ಲ ಬರೋಬರಿದೆ. ಮತ್ತು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಂದರೆ ಕಡಿಮೆ ಅದ, ನಿಮ್ದು ಕಡಿಮೆ ಆಗೋದಿಲ್ಲ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ನೀವು ಮಾಡುವ ಆಟ ಜನಕ್ಕೆ ತಿಳಿದಿಲ್ಲ ಅಂತಲ್ಲ. ಎಲೆಕ್ಷನ್ ಬಂದಾಗ ಕಡಿಮೆ ಬಿಡುವಂಥದ್ದು, ಕಂಟ್ರೋಲ್ ಮಾಡ್ಕೊಂಡು ಹೋಗುವಂಥದ್ದು, ಎಲೆಕ್ಷನ್ ಮುಗಿದ ತಕ್ಷಣ ಸ್ಟಾರ್ಟ್. ಏನು ಆಶ್ವಾಸನೆ ಎಲೆಕ್ಷನ್ ಸಂದರ್ಭದಲ್ಲೇ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ, ಆಶ್ವಾಸನೆಗಳ ಮೇಲೆ ಆಶ್ವಾಸನೆ. ಇನ್ನೇನಪ್ಪ ನಮ್ಮ ಕೈಯಲ್ಲಿ ಸ್ವರ್ಗನ ತಂದು ಇರ್ತಾರೆ ಅಂತ ಆಶ್ವಾಸನೆಗಳು. ನಂತರದಲ್ಲೇ ಈಗ ಆಗ್ತಾಯಿದೆ. ಮತ್ತೆ ಇನ್ನು ಎಲೆಕ್ಷನ್ ಬರುವವರೆಗೆ ಇದು ಇರುವುದೇನೋ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ₹7.50 ತುಟ್ಟಿ. ಕೆಲವು ಕಡೆ 111, 110, ಮುಂದೆ 108, ಡಿಸೈಲ್ ಸಹಿತ 100 ದಾಟಿದ. ಮತ್ತು ಬದುಕುವುದು ಹೆಂಗೆ ಅಂತಿಲ್ಲ. ಕೇಳಿದ ತಕ್ಷಣ ಇಲ್ಲ ರೀ, ನಮ್ಮ ಎಲ್ಲ ಕಂಪ್ನಿಗಳಿಗೆ ಲಾಸ್ ಅದ, ದಿನ ₹1,000 ಕೋಟಿ ಲಾಸ್ ಅದ ಅಂತ. ಇತ್ತೀಚಿನ ವರದಿಗಳ ಪ್ರಕಾರ ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಲ್ಲೇ ಈ ಕಂಪನಿಗಳಿಗೆ ಒಂದು ಅಂದಾಜು 77,000 ಕೋಟಿಗಳಷ್ಟು ಲಾಭ ಆಗಿದೆ ಸುದ್ದಿಗಳಿದ್ದಾವೆ. ಇದನ್ನು ಅನೇಕ ವಿಮರ್ಶಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, 1,50,000 ಬ್ಯಾರಲ್ ನಮ್ಮಲ್ಲಿ ಎಣ್ಣೆ ಬಂದಾಗ ಅದರಲ್ಲಿ 58,000 ಕೋಟಿ ರೂಪಾಯಿಗಳ ಇದು ಎಣ್ಣೆಯನ್ನು, ಆಯಿಲನ್ನು ರಫ್ತು ಮಾಡಿದ್ರಿ ಬೇರೆ ದೇಶಗಳಿಗೆ, ರಿಫೈನ್ ಮಾಡಿ ಅಂತೇಳಿ ಸುದ್ದಿಗಳಿದ್ದಾವೆ. ನಮಗಿಲ್ಲದಾಗ ಬೇರೆಯವ್ರು ಕಳಿಸುವಂಥ ಈ ಖಾಸಗಿ ಕಂಪನಿಗೆ ಯಾರು ಹೇಳಿದರು? ನಮ್ಮನ್ನು ಒದ್ದಾಡ್ತಾ ಇದ್ದಾರೆ. ಡಿಸೈಲು, ಪೆಟ್ರೋಲ್ ಇಲ್ಲದ ರೇಟ್ ಕಳ್ಳ ರೀತಿಯಿಂದ ಹೆಚ್ಚಾಗ್ತಾಯಿದೆ, ಮಾರ್ಕೆಟ್ ತುಟ್ಟಿ ಆಗ್ತಾಯಿದೆ. ಪ್ರತಿಯೊಂದು ವಸ್ತುವಿನ ಬೆಲೆನೂ ಇವತ್ತು ಜನಸಾಮಾನ್ಯ ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಇದೆಲ್ಲ ಯಾಕಂತ ಕೇಳಿದ್ರೆ, ನೀವೆಲ್ಲ ದೇಶದಲ್ಲಿ ಅರಾಜಕತೆಯನ್ನು ಮೂಡಿಸುವಂಥವ್ರು. ನೀವು ಎಲ್ಲ ನೆಮ್ಮದಿ ನಾವು ಏರಿಸಿರಲಿಲ್ಲ, ಚುನಾವಣೆ ಇತ್ತು ಏರಿಸಿಲ್ಲ, ಏರಿಸ್ಬೇಕಾಯ್ತು ಆ ಸಂದರ್ಭದಲ್ಲೇ. ಮತ್ತು ಇಲ್ಲಿ ಭಾಳ ಹೇಳ್ತೀರಿ ನೀವು, ಉಳಿದ ಕಡೆ 50%, 60% ಏರಿಸಿದ, 40% ಏರಿಸಿದ ಅಂತ ಹೇಳ್ತೀರಿ. ನೀವು ನಾವು 5% ಏರಿಸಿದಕ್ಕೆ ಯಾಕೆ ಇಷ್ಟ ತೊಂದರೆ ಮಾಡ್ಕೊಳ್ಳಿಕ್ಕಿದ್ದೀರ ಅಂತೇಳಿ ಸ್ವತಃ ನಿರ್ಮಲಾ ಸೀತಾರಾಮನ್ ಅವರು ಕೇಳ್ತಾ ಇದ್ದಾರೆ. ಹೌದು, 5% ಏರಿಸಿದಕ್ಕೆ ಯಾಕೆ ಆಗ್ತಾ ಇದಪ್ಪ ಇದು ಅಂತಂದ್ರೆ, ಕಾಲು ಇಷ್ಟ ಇಲ್ಲೇ ಆಲ್ರೆಡಿ ಮಾರ್ಕೆಟ್ ಹೈಕ್ ಆಗಿದೆ, ಇಲ್ಲೇ ತುಟ್ಟಿ ಆಗಿದೆ. ಕೊಳ್ಳುವ ಸ್ಥಿತಿಯಲ್ಲಿ ಜನಸಾಮಾನ್ಯ ಇಲ್ಲಿ ಇವತ್ತು ಇದ್ದವ್ರು ಹೇಗೂ ಕೊಡ್ತಾರೆ ರೀ. ಇದ್ದವ್ರು ಎಷ್ಟು ದಿನ ಇದ್ದಾರೆ ಈ ದೇಶದಲ್ಲ? ಜಗದ 4ನೇ ನಂಬರ್ ಶ್ರೀಮಂತ ದೇಶ ಅಂತ ಹೇಳ್ಕೊಡ್ತೀರಿ. ಆದರೆ ಇವತ್ತು 6ಕ್ಕೆ ಬಂದು ನಿಂತದ. ಅದು ಹೋಗಲಿ ಬಿಡಿ ನಿಮ್ಮ. ಆದರೆ ಆ್ಯಕ್ಚುಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಾಗಿದೆ ಇವತ್ತು? ಪ್ರತಿಯೊಬ್ಬನ ಆದಾಯ ಎಷ್ಟಪ್ಪ ಅಂದರೆ ಆ ರ್ಯಾಂಕ್ ತೆಗೆದಾಗ 142ನೇ ಸ್ಥಾನದಲ್ಲಿ ನಾವಿದ್ವಿ. ಕೇವಲ ಈ ದೇಶದ 10% ಜನ 58% ಆಸ್ತಿಯನ್ನು ಹೊಂದ್ಕೊಂಡಿದ್ದಾರೆ. 58%. ಉಳಿದ 90% ಜನಕ್ಕೆ ಎಷ್ಟು ಉಳಿತೀವಿ ಲೆಕ್ಕ ಮಾಡ್ತೀವಿ. ಅದರಲ್ಲೂ ಕಡು ಬಡವರಿಗೆ ಬದುಕೋದು ಕಷ್ಟ ಆಗಿದೆ. ಇಂಥ ಪ್ರಸಂಗದಲ್ಲೇ ಈ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಏರಿಸಿದ್ದು ಯಾರಿಗಾಗಿರಿ ಇದು ಅಂಥೇಳಿ ಇವತ್ತು ಜನ ನಿಧಾನಕ್ಕೆ ವಿರೋಧ ಆಗ್ತಾ ಇದ್ದಾರೆ. ಡೆವಲಪ್ಮೆಂಟ್ ಆಗ್ತಾಯಿದೆ, ವಿರೋಧಿ ಡೆವಲಪ್ಮೆಂಟ್. ಇದೆಲ್ಲ ಅರ್ತಿರುವಂಥ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಇನ್ನು 1 ವರ್ಷಪ್ಪ ನಿಮ್ಮದು ಕಾಲಾವಧಿ ಅಂತ. ನೀವು ಬೇಕಾದ ಜಾದು ಮಾಡಿರಿ, SIR ತೊಗೊಂಬರ್ರಿ, EVM ನಿಮ್ಮದು ಎಲ್ಲ ಜನ ಇವತ್ತು ನಿಮ್ಮ ವಿರುದ್ಧ ರೋಷ ಹೇಳ್ತಾ ಇದ್ದಾರೆ ಅಂಥೇಳಿ ಹೇಳ್ಕೊಳ್ತಾ ಇದ್ದಾರೆ ಅವರು. 1 ವರ್ಷ ನಿಮ್ಮ ಹೋಗಿದ್ದು, ನೀವು ಅದಕ್ಕೆಲ್ಲ ಏನೇನು ಟೀಕಾ ಮಾಡಿದಿರಿ. ಸಂಬಿತ್ ಪಾತ್ರ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ತ್ರಿವೇದಿ ಅವರಾಗಿರ್ಬೋದು, ಸಾಕಷ್ಟು ನಿಮ್ಮದು ಬುದ್ಧಿವಂತರ ವರ್ಗದ ವಾದ ಮಾಡಿದರು, ಟೀಕೆ ಮಾಡಿದರು.
ರಾಹುಲ್ ಗಾಂಧಿ ಅವ್ರ ಮೇಲೆ ನಿರಂತರವಾಗಿ ದಾಳಿ ಮಾಡಿದರು. ಅದ್ರ ದಾಳಿ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಯಾಕೆ ನೀವು ಗಾಬ ಆಗ್ತಾಯಿದ್ರೆ, ಗಡಬಡಿ ಯಾಕೆ ಆಗ್ತಾಯಿದ್ರೆ, ಗದ್ದಬಡಿಸ್ತಾ ಯಾಕಿದ್ದೀರಿ ಅಂತ. ಯಾಕಂದರೆ ಈ ಮಾತನ್ನು ಮತ್ತೆ ಓದಿಕೊಳ್ಳೋದಪ್ಪ ಅಂತಂದ್ರೆ, ಒಬ್ಬ ರಾಹುಲ್ ಗಾಂಧಿ ಇದ್ದಿದ್ದು ವಸ್ತುಸ್ಥಿತಿಯನ್ನು ಹೇಳ್ತಾನೆ, ವಸ್ತುಸ್ಥಿತಿಯನ್ನು ಜನರ ಮುಂದೆ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಈಗ ನಿಮ್ಗೆ ಗೊತ್ತದೆ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ರೀತಿಯಾಗಿ ವಿದಿನ್ ಒಂದು ವಾರದಲ್ಲಿ ಒಂದೇ ಒಂದು ವಾರದೊಳಗೆ 2.5-3 ಕೋಟಿ ಜನ ಫಾಲೋವರ್ಸ್ ಆದರು. ಅದು ಯುವ ಜನ. ಕಾರಣ ಅದು ನೀವು ನೀಟ್ ಪೇಪರ್ ಹೆಚ್ಚು ಕಡಿಮೆ ಕಳೆದ 4 ವರ್ಷದಿಂದ ಲೀಕ್ ಆಗ್ತಾನೆ ಇದೆ. ಇನ್ನುಳಿದ ಕಡೆ 89 ಸಲ ಪೇಪರ್ಸ್ಗಳು ಲೀಕ್ ಆಗ್ತಾಯಿದ್ದಾವೆ, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾಯಿದ್ದಾವೆ. ಇದು ಯಾರು ಹೊಣೆಗಾರರು ಯಾರು? ಇವತ್ತು ಜನ ಕೇಳ್ತಾ ಇದ್ದಾರೆ, ಯುವಕರು ಕೇಳ್ತಾ ಇದ್ದಾರೆ, ಇವತ್ತು ನಿರಾಶೆ ಆಗಿದ್ದಾರೆ. ಇಲ್ಲಿವರೆಗೆ ನೀವು ಹಿಂದೂ ಮುಸ್ಲಿಂ ಮತ್ತೇನೋ ಮಾಡಿ ಆಳ್ತಾ ಬಂದ್ರಿ. ಆದರೆ ಇವತ್ತು ಬಂದಿದ್ದು ಹೊಟ್ಟೆ ವಿಷಯಕ್ಕೆ ಬಂದದ, ಬದುಕಿನ ವಿಷಯಕ್ಕೆ ಬಂದದ. ಬದುಕು ಹೆಂಗಪ್ಪ ನಾವು ನಡೆಸ್ಬೇಕು ಅನ್ನುವಂಥ ಚಿಂತನೆ ಜನ ಇದ್ದಾರೆ. ಚಿಂತನೆ ಆಗ್ತಾಯಿದೆ. ಇವತ್ತು ಊಟ ಮಾಡಿ ನಾಳೆ ನಮಗೆ ಸಿಗ್ತಿಲ್ಲಪ್ಪ ಊಟ, ನಾಳೆ ಉದ್ಯೋಗ ನಮಗೆ ಸಿಗ್ತದಿಲ್ಲ ಅನ್ನೋಂಥ ಪರಿಸ್ಥಿತಿ ಜನ ಬರ್ತಾ ಇದ್ದಾರೆ. ನೀವು ಹೇಳ್ಬೋದು, ಏನೋ 5 ಕಿಲೋ ಅಕ್ಕಿ ಕೊಡ್ತೀವಿ, 10 ಕಿಲೋ ಅಕ್ಕಿ ಕೊಡ್ತೀವಿ ಅಂತೇಳಿ ಒಂದು ಗ್ಯಾರಂಟಿ ಕೊಡ್ತೀನಿ ಕೆಲವೊಂದು ಸರ್ಕಾರಗಳು ಹೇಳ್ಬೋದು. ಯಾರ್ದ್ರಿ ದುಡ್ಡು ಅದು ಗ್ಯಾರಂಟಿ ದುಡ್ಡು ನಮ್ಮ ಬಟ್ಟನ್ನು ನಮ್ಮ ಕಣ್ಣ ಚುಚ್ಚುವಂಥ ಕೆಲಸ. ಉದ್ಯೋಗ ಸೃಷ್ಟಿ ಅಲ್ಲದು, ಉದ್ಯೋಗ ಕೊಡುವಂಥದ್ದು ಅಲ್ವೇ ಅಲ್ಲ, ಯಾರೂ ಇರಲಿ. ಇವತ್ತು ಮೋದಿಯವ್ರು ಕೊಡಲಿ, ಇನ್ನೊಬ್ಬ ನಮ್ಮ ಸಿದ್ದರಾಮಯ್ಯರು ಕೊಡಲಿ, ರಾಹುಲ್ ಗಾಂಧಿಯವ್ರು ಕೊಡಲಿ, ಗ್ಯಾರಂಟಿ ಕೊಡೋದು ಏನೂ ಇಲ್ಲ. ಈ ದೇಶಕ್ಕೆ ಗ್ಯಾರಂಟಿ ಬೇಕಾಗಿದ್ದು ಮುಖ್ಯವಾಗಿ 2, ಒಂದು ಶಿಕ್ಷಣ, 2ನೇದು ಆರೋಗ್ಯ. ಇವುಗಳನ್ನ ಫ್ರೀ ಮಾಡಿದ್ರೆ ಸಾಕ್ರಿ. ಈ ದೇಶದ ದುಡ್ಡು ತಿಂತಾರೆ, ಅವ್ರು ಊಟ ಮಾಡ್ತಾರೆ ಪಾಪ. ಇವತ್ತು ನಮ್ಮ ಹೆಚ್ಚಿನ ಮ್ಯಾಕ್ಸಿಮಮ್ ದುಡ್ತದ ಒಂದು ಅಳಿವು ಎಲ್ಲಿ ಆಗ್ತದೆ, ಸತ್ಯಲ್ಲಿ ಹೋಗ್ತದೆ ಅಂದ್ರೆ ಈ ದವಾಖಾನೆ ಮತ್ತು ಶಿಕ್ಷಣ. ಅದರಲ್ಲೂ ಖಾಸಗಿ ಶಿಕ್ಷಣದಿಂದಾಗಿ ಇವತ್ತು ನಮ್ಮೆಲ್ಲ ಮಕ್ಕಳನ್ನು ಒಳ್ಳೆಯ ಯಶಸ್ಸು ಕೊಡಲಾರ ಸ್ಥಿತಿ ನಾವು ಬಂದಿದ್ದೀವಿ. ಅದು ಅಂಥ ಪ್ರಸಂಗದಲ್ಲೇ ಈ ಒಂದು ಬದ್ದಾಡದಲ್ಲೇ ಮತ್ತು ಈ ರೇಟ್ ಹೆಚ್ಚು ಮಾಡಿದೆ. ಇದು ಯಾರ ಮೇಲೆ ಹೊಡೆದು ಬೀಳ್ತದೆ? ಪ್ರತಿ ಲೀಟರ್ಗೆ 7.5 ರೂಪಾಯಿ ಹೆಚ್ಚಾದ್ರೆ ಯಾರಿಗೆ ಹೊಡೆದು ಬೀಳ್ತದಪ್ಪ? ಇದೆಲ್ಲಿ ಬರ್ತದೆ? ವಸ್ತು ತರೋರಿಗೆ, ಮಾಡೋರಿಗೆ, ಬಸ್ಸು 10 ಮಂದಿ ಇನ್ನುಳಿದು ಸಾರಿಗೆಗಳ ಮೇಲೆ, ಇನ್ನುಳಿದ್ರ ಮೇಲೆ ಅದು ಆಟೋಮೆಟಿಕ್ ಇನ್ನುಳಿದ್ರ ಪ್ರಭಾವ ಆಗಿ ಆಗ್ತದೆ. ಇಂಥ ಪ್ರಸಂಗದಲ್ಲೇ ಇವತ್ತು ಜಂಜಿ ನಿಮಗೆ ಗೊತ್ತದೆ ಈಗಾಗಲೇ. ಅದ್ರ ಬಗ್ಗೆ ನಿಮಗೆ ಗಾಳದ ಬಳಿಕೆ ಏನು ಅದ, ಹೌದಪ್ಪ ನಾಳಿದು ಬಂದರೆ ಏನು ಗತಿ ಅಂತೇಳಿ ಜನ ಎದ್ದು ನಿಂತರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯವಸ್ಥೆ ಮಾಡಿಕೊಂಡ್ರು ನೀವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನೆಲೆಗಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಕ್ರಾಂತಿ ಸಂಪೂರ್ಣ ಬದಲಾಯಿಸುವಂಥದ್ದು ಆಗಬಾರ್ದು. ಅದಕ್ಕಾಗಿ ನೀವು ಜಾಗೃತ ಆಗರಪ್ಪ, ನೀವು ಕೆಲಸ ಮಾಡಿರಿ, ಎಲ್ಲರೂ ಉದ್ಯೋಗ ಕೊಡು ಅಂತ ಕೇಳ್ತಾ ಇದ್ದಾರೆ. ಉದ್ಯೋಗ ಕೊಡುವ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಇದು ಪರಿಹಾರ. ಏನೋ ಈ ಗ್ಯಾರಂಟಿ ಕೊಡ್ತೀವಿ, ಆ ಗ್ಯಾರಂಟಿ ಕೊಡ್ತೀವಿ, ಈ ರೀತಿ ಕೊಡ್ತೀವಿ ಇಲ್ಲ. ಆ್ಯಕ್ಚುಲಿ ನೀವು ಪ್ರತಿ ವರ್ಷ ಬಜೆಟ್ ತಯಾರು ಮಾಡಿ 50 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾಡ್ತೀರಿ. ಅದರಲ್ಲಿ 46-47 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ರೂಪಾಯಿ ತೊಗೊಳ್ತೀರಿ. ಇನ್ನುಳಿದು ಯಾವುದೇ ಇಂಡಸ್ಟ್ರಿದಾಗಲಿ ಮತ್ತೊಂದರಾಗಲಿ ಇಲ್ಲಿ ದುಡ್ಡು ಬರ್ತಾ ಇಲ್ಲ ಅನ್ನೋದನ್ನು ನೀವು ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ನೀವು ಬೇಕಾದ ಹೇಳ್ಬೋದು, ಇವತ್ತು ಏನೋ ಹಿಂದೂ ಮುಸ್ಲಿಂ ಮಾಡಿರಿ, ಮತ್ತೇನೋ ಮಾಡಿರಿ, ಮುಗಿದೊಂದು ಮಾಡಿರಿ, ಅದರ ನಿಶ್ಚಿತವಾಗಿ ಒಂದು ತಲೆಯಲ್ಲಿ ನಿಮಗೆಲ್ಲರಿಗೂ ಇದು ಭಾಳ ದಿನಗಳವರೆಗೆ ನಡೆಯುವಂಥದ್ದಲ್ಲ. ಈಗೇನು ದೊಡ್ಡ ಏನೋ ಒಂದು ಕಂದಕಗಳು ಬಿದ್ದಿದ್ದಾವೆ, ಆ ಕಂದಕಗಳನ್ನ ಆರ್ಥಿಕವಾಗಿ ಮುಚ್ಚೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಆಗಬೇಕಾಗಿದ್ದಕ್ಕೆ ಈಗ ಉತ್ತರ ಹೊಡಬೇಕಾಗಿದೆ, ಎಲ್ಲರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರಪ್ಪ, ಮುಂದಿನ 1 ವರ್ಷದಲ್ಲೇ ಬಿದ್ದು ಹೋಗ್ತಂತ. ಇನ್ನೆಲ್ಲ ಅವಕಾಶ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹಿತ ನೀವು ಆರ್ಥಿಕವಾಗಿ ಸೋಲ್ತಾ ಇದ್ದೀರಿ. ನಮ್ಮಲ್ಲಿ ದುಡ್ಡು ಹುಡ್ಲಿಕ್ಕೆ ಬರ್ತಾ ಇಲ್ಲ. ನೀವೇನು ಎದಕ್ಕೆ ಓಪನ್ ಮಾರ್ಕೆಟ್ ಮಾಡಿದಿರಿ? ಓಪನ್ ಮಾರ್ಕೆಟ್ ಮಾಡಿದ್ರೆ ಹೊರಗೆ ನಾವು ದುಡ್ಡು ತಂದು ಹಾಕ್ತಾರೆ, ಇಲ್ಲಿ ಇಂಡಸ್ಟ್ರಿ ಬೆಳೆಸ್ಬೋದು, ಅದರಿಂದ ಏನಪ್ಪ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಆದರೆ ದುಡ್ಡು ಹಾಕಕ್ಕೆ ಬರ್ತಾ ಇಲ್ಲ. ಪ್ರತಿದಿನಾನೂ ನಮ್ಮ ದೇಶದಿಂದ ಹೆಚ್ಚು ಕಡಿಮೆ 20,000 ಕೋಟಿ 40,000 ಕೋಟಿ ಹೆಚ್ಚು ಕಡಿಮೆ ಇಲ್ಲಿವರೆಗೆ 3.5 ಲಕ್ಷ ಕೋಟಿ ರೂಪಾಯಿ 30 ಲಕ್ಷ ಕೋಟಿ ರೂಪಾಯಿಗೆ ಮೇಲ್ಪಟ್ಟ ಇವತ್ತಿನ ದುಡ್ಡು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡೋರು ಹೊರಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದಾಗ ಇಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡು ಇಲ್ಲದ್ರೆ ನೀವು ಏನು ಇಂಡಸ್ಟ್ರಿ ಮಾಡೋರು, ಯಾವ್ದು ಮಾಡೋರು? ಸರ್ಕಾರದಲ್ಲಿಂದ ಮೊದಲೇ ದುಡ್ಡಿಲ್ಲ. ನೀವು ಚುನಾವಣೆ ಮಾಡೋದನ್ನು ಈ ಒಂದು ದುಡ್ಡಿನಿಂದ ಯಾವುದು ನೀವು ಬರುತ್ತಿರೋದು ಪೊಲಿಟಿಕಲ್ ಪಾರ್ಟಿ ಫಂಡ್, ಆ ದುಡ್ಡು ಚುನಾವಣೆ ಮಾಡೋರು ವಿನಃ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿ ಕೊಡಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅನ್ನುವ ನೆಲೆಗಟ್ಟಲೆ ಹೊಸ ಒಂದು ರಾಜಕೀಯ ನೀತಿ ಇನ್ನು ಬರೋದನ್ನು ಇದು ಬದಲಾಗೋದನ್ನು ಜನ ಎದುರಿದ್ದಾಗ ನಾವು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನೆಲೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಮಾತಾಡಿದರೆ, ಅವ್ರು ಮಾತಾಡಿದ್ರಲ್ಲಿ ಸತ್ಯದ ಅದಕ್ಕೆ ಉತ್ತರ ಕೊಡೋಕ್ಕಿಂತ ಹೆಚ್ಚಿಗೆ ಅದಕ್ಕೆ ಪರಿಹಾರ ನೋಡ್ಕೊತ ಪ್ರಯತ್ನ ಮಾಡಬೇಕು ವಿನಃ ಟೀಕ್ಸೋದಲ್ಲ ಅನ್ನುವಂಥದ್ದು. ಹೌದಪ್ಪ, ನಮ್ಮ ಮೈ ಮೇಲೆ ಬಟ್ಟೆ ಹರಿದ, ಹೌದು ನಿಮ್ಮ ಬಟ್ಟೆ ಹರಿದಂತ ಅವ್ರು ಹೇಳಿದಾಗ ಆ ಬಟ್ಟೆಯನ್ನು ತೆಗೆದು ಹಾಕಬೇಕು ಇಲ್ಲ ತೆಗೆದು ಹೊಲಿಬೇಕು ಆ ವ್ಯವಸ್ಥೆ ಪ್ರತಿ ವ್ಯವಸ್ಥೆ ಮಾಡಬೇಕು.
ಈ ದಿಶೆಯಲ್ಲಿ ಮೋದಿಯವರಾಗಲಿ ಅವ್ರ ಸರ್ಕಾರ ಆಗಲಿ ಅವ್ರ ಉತ್ತರ ಕೊಡುವಂಥ ಜನ ಆಗಲಿ ಇವತ್ತು ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಕೆಲಸ ಮಾಡಿದ್ರೆ ಪರಿಹಾರ ಆಗ್ಬೋದು. ಎಲ್ಲರಿಗೂ ಉದ್ಯೋಗ ಸಿಕ್ಕಾಗ ಮಾತ್ರ ಇಲ್ಲಿಯ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗ್ಬೋದು ಅನ್ನೋಂಥ ಮಾತು ಹೇಳ್ತಾ ಈ 7 ರೂಪಾಯಿ 50 ಪೈಸೆ ಹೆಚ್ಚಳ ಇನ್ನೂ ಇದು ನಿಲ್ತದನೋ ಇನ್ನೂ ಹೆಚ್ಚಾಗ್ತದನೋ ತಜ್ಞರ ಪ್ರಕಾರ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇವೆಲ್ಲ ಜನರ ಮೇಲೆ ಭಾರ ಆಗಿ ಜನ ಇವತ್ತು ನಿಧಾನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಸಿಳುತ್ತಿಲ್ಲುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋ ಮಾತನ್ನು ಮತ್ತೊಮ್ಮೆ ಎಚ್ಚರಿಕೆ ಹೇಳ್ತಾ ಈ ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸುತ್ತೆ ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.